ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಕೋಲಾರ ನಗರ ಕೇಂದ್ರದಲ್ಲಿರ್ತಕ್ಕಂಥ ಕೋಲಾರಮ್ಮ ದೇವಿ ಭಕ್ತರ ಪಾಲಿಗೆ ಅಚ್ಚುಮೆಚ್ಚಿನ ದೇವಿಯಾಗಿದ್ದಾಳೆ. ಇಲ್ಲಿರ್ತಕ್ಕಂಥ ಜನರು ಬಹಳಷ್ಟು ಸಂಖ್ಯೆಯಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಈ ಒಂದು ಕೋಲಾರಮ್ಮ ದೇವಿಯ ದರ್ಶನವನ್ನ ಪಡೀತಾರೆ. ಆ ನಿಟ್ಟಿನಲ್ಲಿ ಕೋಲಾರಮ್ಮ ದೇವಿ ಏನಿದ್ದಾರೆ ಭಕ್ತರ ಪಾಲಿಗೆ ಒಬ್ಬ ಅಚ್ಚುಮೆಚ್ಚಿನ ಒಬ್ಬ ದೇವಿಯಾಗಿರ್ತಕ್ಕಂಥದ್ದು. ಆದ್ರೆ ಕೋಲಾರಮ್ಮ ದೇವಸ್ಥಾನ ಏನಿದೆ ಇದು ಭಾರತೀಯ ಪುರಾತತ್ವ ಇಲಾಖೆಯ ವ್ಯಾಪ್ತಿಯಲ್ಲಿ ಕೂಡ ಇರ್ತಕ್ಕಂಥದ್ದು, ಜೊತೆಗೆ ಒಂದು ಸಂರಕ್ಷಿತ ಸ್ಮಾರಕ ಅಂತ ಕೂಡ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಕೋಲಾರಮ್ಮ ದೇವಸ್ಥಾನ ಸುತ್ತಮುತ್ತಲೂ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಕಾಮಗಾರಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಭಾರತೀಯ ಪುರಾತತ್ವ ಇಲಾಖೆಯ ಒಂದು NOC ಪಡೆದುಕೊಳ್ಬೇಕಾಗುತ್ತೆ. ಆದ್ರೆ ಈ ಒಂದು NOC ಪಡೆದುಕೊಳ್ಳದ ಕಾರಣ ಇದೀಗ ಸರ್ಕಾರಿ ಮಹಿಳಾ ಕಾಲೇಜಿನ 5 ಅಂತಸ್ತಿನ ಕಟ್ಟಡ ಕಾಮಗಾರಿ ಇದೀಗ ಬಂದ್ ಆಗಿರ್ತಕ್ಕಂಥದ್ದು. ಹೌದು, ಈಚೆಗೆ ಕಳೆದ 1 ತಿಂಗಳ ಹಿಂದೆ ಉನ್ನತ ಶಿಕ್ಷಣ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರು ಇದೇ ಸರ್ಕಾರಿ ಮಹಿಳಾ ಕಾಲೇಜಿನ ಆವರಣದಲ್ಲಿ ಸುಮಾರು 43 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ರು. ಅದರಲ್ಲೂ ಪ್ರಮುಖವಾಗಿ ಅವರು 40 ಕೋಟಿ ವೆಚ್ಚದಲ್ಲಿ 5 ಅಂತಸ್ತಿನ ಒಂದು ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ಕೊಟ್ಟಿದ್ರು. ಅದೇ ಒಂದು ಭಾಗವಾಗಿ ಇದೀಗ ಕಟ್ಟಡ ಕಾಮಗಾರಿ ಕೂಡ ಬಹು ವೇಗವಾಗಿ ನಡೀತಾ ಇದೆ. ಆದ್ರೆ ಇದೀಗ ಭಾರತೀಯ ಪುರಾತತ್ವ ಇಲಾಖೆ ಸರ್ವೇಕ್ಷಣಾ ಇಲಾಖೆ ಅಧಿಕಾರಿಗಳು ಇದೀಗ ಒಂದು ಶಾಲೆಯ ಪ್ರಾಂಶುಪಾಲರಿಗೆ ನೋಟಿಸ್ ಅನ್ನು ಕೊಟ್ಟು ಈ ಒಂದು ಕಟ್ಟಡ ಕಾಮಗಾರಿಯನ್ನ ಶೀಘ್ರ ಬಂದ್ ಮಾಡುವಂತ ಇದೀಗ ಒಂದು ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕಳೆದ 2 ದಿನಗಳಿಂದ ಈ ಒಂದು ಕಾಮಗಾರಿ ಕೂಡ ಬಂದ್ ಆಗಿರ್ತಕ್ಕಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಒಂದು ಕೋಲಾರಮ್ಮ ದೇವಸ್ಥಾನ ಏನಿದೆ ಆ ಒಂದು ದೇವಸ್ಥಾನ ಸುತ್ತಮುತ್ತಲು 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಬೃಹತ್ ಕಾಮಗಾರಿಗಳನ್ನ ಮಾಡೋದಾದ್ರೆ ಒಂದು ಭಾರತೀಯ ಪುರಾತತ್ವ ಇಲಾಖೆಯಿಂದ ಒಂದು NOC ಪಡೆದುಕೊಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಅಗೆದು ಮಣ್ಣನ್ನ ಹೊರತೆಗಿತಾರೆ. ಆ ಒಂದು ಭಾಗದಲ್ಲಿ ಏನಾದ್ರೂ ಕೂಡ ಖನಿಜ ನಿಕ್ಷೇಪಗಳು ಮತ್ತೆ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು ದಾಖಲೆಗಳು ಮತ್ತೆ ಕುರುಹುಗಳು ಸಿಗುತ್ತೆ. ಹಾಗಾಗಿನೇ ಈ ಒಂದು ಭಾಗದಲ್ಲಿ ಯಾರೇ ಕೂಡ ಕಟ್ಟಡ ಕಾಮಗಾರಿಯನ್ನ ಕೈಗೊಳ್ಳಬೇಕಾದ್ರೆ ಒಂದು NOC ಪಡೆದುಕೊಳ್ಬೇಕಾಗುತ್ತೆ. ಆದ್ರೆ ಈ ಒಂದು NOC ಪಡೆದುಕೊಳ್ಳಲಾಗಿರೋದಿಲ್ಲ. ಹಾಗಾಗಿನೇ ಗುತ್ತಿಗೆದಾರರು ಈ ಒಂದು NOC ಪಡೆದುಕೊಳ್ಬೇಕಾಗಿತ್ತು, ಆದ್ರೆ ಪಡೆದುಕೊಂಡಿಲ್ಲ. ಹಾಗಾಗಿನೇ ಈ ಒಂದು ಕಟ್ಟಡ ಕಾಮಗಾರಿಯನ್ನ ಇದೀಗ ಒಂದು ಬಂದ್ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಒಂದು ನೋಟಿಸ್ ಅನ್ನು ಕೂಡ ಭಾರತೀಯ ಪುರಾತತ್ವ ಇಲಾಖೆ ಸರ್ವೇಕ್ಷಣಾ ಇಲಾಖೆ ಅಧಿಕಾರಿಗಳು ಒಂದು ನೋಟಿಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಸಂರಕ್ಷಿತ ಸ್ಮಾರಕ ಇರತಕ್ಕಂಥ ಪ್ರದೇಶದಲ್ಲಿ ಈ ರೀತಿಯಾಗಿ ಒಂದು ಕಾನೂನು ಕೂಡ ಇರತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಕಾಮಗಾರಿಯನ್ನ ಸದ್ಯಕ್ಕೆ ಬಂದ್ ಮಾಡಲಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಭಾರತೀಯ ಪುರಾತತ್ವ ಇಲಾಖೆಯ ಸರ್ವೇಕ್ಷಣಾ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತೀವಿ, ತದನಂತರ NOC ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ನಾವು ಗಮನಿಸಿರುವಂತೆ ಕೋಲಾರ ನಗರದಲ್ಲಿ ಬಡ ವಿದ್ಯಾರ್ಥಿಗಳು ಓದ್ತಕ್ಕಂಥ ಸರ್ಕಾರಿ ಮಹಿಳಾ ಕಾಲೇಜಲ್ಲಿ ಅದೆಷ್ಟೋ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಉತ್ತಮ ಒಂದು ಹೆಸರುಳ್ತಕ್ಕಂಥ ಈ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿನೇ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಸುಮಾರು 40 ಕೋಟಿ ವೆಚ್ಚದಲ್ಲಿ ಸುಮಾರು 40 ಕೋಟಿ ವೆಚ್ಚದಲ್ಲಿ 5 ಅಂತಸ್ತಿನ ಒಂದು ಸುಸರ್ಜಿತ ಒಂದು ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರ ಅನುದಾನ ಕೂಡ ಬಿಡುಗಡೆ ಮಾಡಿತ್ತು. ಇತ್ತೀಚೆಗೆ ಸಚಿವರು ಶಾಸಕರು ಕೂಡ ಒಂದು ಗುದ್ಲಿ ಪೂಜೆನ ಮಾಡಿದ್ರು. ಆದ್ರೆ ಇದೀಗ ಒಂದು ನಿರಪೇಕ್ಷಣ ಪ್ರಮಾಣ ಪತ್ರವನ್ನು ಪಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಇದೀಗ ಈ ಒಂದು ಕಾಮಗಾರಿಯನ್ನ ಬಂದ್ ಮಾಡಿರ್ತಕ್ಕಂಥದ್ದು. ಸ್ಥಳಕ್ಕೆ ಸರ್ವೇಕ್ಷಣಾ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು NOC ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತಾಡಿರ್ತಕ್ಕಂಥ ಕೋಲಾರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ MR ರವಿ ಅವರು, ಹೌದು ನಮ್ಮ ಕೋಲಾರಮ್ಮ ದೇವಸ್ಥಾನ ಇದೆ ಅದು ಸಂರಕ್ಷಿತ ಒಂದು ಸ್ಮಾರಕ ಕೂಡ ಆಗಿದೆ. ಹಾಗಾಗಿನೇ ಈ ಒಂದು ಭಾರತೀಯ ಪುರಾತತ್ವ ಇಲಾಖೆಯ ಸರ್ವೇಕ್ಷಣಾ ಇಲಾಖೆ ಅಧಿಕಾರಿಗಳು ಒಂದು ನೋಟಿಸ್ ಅನ್ನು ಕೊಟ್ಟು ಸದ್ಯಕ್ಕೆ ಒಂದು ಕಾಮಗಾರಿನ ಬಂದ್ ಮಾಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಅಗತ್ಯ ದಾಖಲೆಗಳನ್ನ ಸಲ್ಲಿಕೆ ಮಾಡೋದಾಗಿ ಕಾಲೇಜು ಪ್ರಾಂಶುಪಾಲರ ಬಳಿ ನಾನು ಮಾತನಾಡಿದ್ದೇನೆ. ಹಾಗಾಗಿನೇ ಎಲ್ಲವೂ ಕೂಡ ಮುಂದೆ ಸರಿ ಹೋಗುತ್ತೆ ಅಂತಕ್ಕಂಥ ಮಾತನ್ನ ಇದೀಗ DC ಡಾಕ್ಟರ್ MR ರವಿ ಅವರು ಹೇಳಿರ್ತಕ್ಕಂಥದ್ದು. ಕೋಲಾರಮ್ಮ ದೇವಸ್ಥಾನ ತಮಗೆಲ್ಲ ಗೊತ್ತಿರುವ ಹಾಗೆ ಐತಿಹಾಸಿಕವಾದಂಥ ಮತ್ತು ಪುರಾತತ್ವ ಇಲಾಖೆಗೆ ಒಳಪಡ್ತಕ್ಕಂಥ ಒಂದು ದೇವಸ್ಥಾನ. ಇದನ್ನು ಸಾಮಾನ್ಯ ನಾವು ಅದನ್ನು ಹೆರಿಟೇಜ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಂದರೆ ಯಾವುದೇ ಪಾರಂಪರಿಕ ಕಟ್ಟಡಗಳಿದ್ದಾಗ ಅದಕ್ಕೆ ಈ ಕೇಂದ್ರ ಸರ್ಕಾರದ ಒಂದು ಕಾಯ್ದೆ ಇದೆ. ಈ ಪಾರಂಪರಿಕ ಸ್ಮಾರಕಗಳು ಕಟ್ಟಡಗಳ ಸುತ್ತಮುತ್ತ ಯಾವುದೇ ಹೈ ರೈಸ್ ಎತ್ತರದ ಬಿಲ್ಡಿಂಗ್ಗಳು ಬರಬಾರ್ದು, 100 ಮೀಟ್ರ್ ವ್ಯಾಪ್ತಿ ಒಳಗಡೆ ಅಂತಿದೆ. ಅಲ್ಲಿ ನಮ್ಮ ಮಹಿಳಾ ಸರ್ಕಾರಿ ಮಹಾವಿದ್ಯಾಲಯ ಕೂಡ ಇದೆ. ಈಗ ಅಲ್ಲೊಂದಷ್ಟು ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ವಿಚಾರ ಕೂಡ ನನ್ನ ಗಮನಕ್ಕೆ ಬಂದಿದೆ. ಈಗ ನಮ್ಮ ಪುರಾತತ್ವ ಇಲಾಖೆಯವರು ಅದೇ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ನೋಟಿಸ್ ಕೊಟ್ಟಿದ್ದಾರೆ. ಅವರಿಗೆ ನೋಟಿಸ್ಗೆ ಉತ್ತರ ರೆಡಿ ಮಾಡ್ಕೊಡೋಕ್ಕೆ ಹೇಳಿದ್ದೀವಿ. ಪ್ರಾಯಶಃ ಅವ್ರು ಏನು ಮಾಡಬೇಕಾಗಿತ್ತು, NOC ತೊಗೊಂಡು ಮಾಡಿದ್ದಿದ್ರೆ ಅದು ಸಮಸ್ಯೆ ಆಗ್ತಾ ಇರಲಿಲ್ಲ. ನಾನು ಅವ್ರಿಗೆ ನಿರ್ದೇಶನವನ್ನು ಈಗ ಬೆಳಿಗ್ಗೆ ಕೂಡ ಮಾತಾಡಿದ್ದೀನಿ. ಅದಕ್ಕೆ ಅಗತ್ಯವಾದಂಥ ದಾಖಲೆಗಳನ್ನು ಕೊಟ್ಟು NOC ತಗೊಳ್ಳೋಕ್ಕೆ ಏನು ಕ್ರಮ ವಹಿಸಬೇಕು ಕ್ರಮ ವಹಿಸಿ ಅಂತೇಳಿ ನಾನು ಕಾಲೇಜಿನವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಕಾಮಗಾರಿ ನಿಲ್ಲಿಸಿದ್ದಾರೆ, ಯಾಕೆ ನಿಲ್ಲಿಸಿ ಅಂತಲೇ ಹೇಳಿರೋದು.
ವೈಲೇಷನ್ ಆಗುತ್ತಲ್ವ, ಆ ಕಾರಣಕ್ಕಾಗಿ ನಿಲ್ಲಿಸಿ ಅಂತ ಹೇಳಿದ್ರೆ ನಿಲ್ಲಿಸಿದ್ದಾನೆ. ಒಟ್ಟಾರೆಯಾಗಿ ಕೋಲಾರ ನಗರದಲ್ಲಿರ್ತಕ್ಕಂಥ ಕೋಲಾರಮ್ಮ ದೇವಿ ದೇವಗಳೇನಿದೆ ಒಂದು ಮಹಿಮೆ ಇರತಕ್ಕಂಥ ದೇವಸ್ಥಾನ ಆಗಿದೆ. ನಮ್ಮ ಕೋಲಾರ ಜಿಲ್ಲೆನೆಲ್ಲ ಪಕ್ಕದ ಬೆಂಗಳೂರು, ದೊಡ್ಡಬಳ್ಳಾಪುರ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರ ಒಂದು ದರ್ಶನಕ್ಕೆ ಬರ್ತಾರೆ. ಜೊತೆಗೆ ಇದು ಪ್ರವಾಸೋದ್ಯಮ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಒಂದು ದೇವಸ್ಥಾನ ಕೂಡ ಆಗಿದೆ. ಹಾಗಾಗಿನೇ ಒಂದು ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಈ ರೀತಿಯಾಗಿ ಒಂದು ಎನ್ಸಿಯನ್ನು ಪಡೆದುಕೊಳ್ಳದ ಕಾರಣ ಸರ್ಕಾರಿ ಮಹಿಳಾ ಕಾಲೇಜಿನ ಅಂತಸ್ತಿನ ಕಟ್ಟಡದ ನಿರ್ಮಾಣ ಆಗ್ತಾ ಇದೆ, ಆ ಒಂದು ಕಾಮಗಾರಿನ ಇದೀಗ ತಾತ್ಕಾಲಿಕವಾಗಿ ಬಂದ್ ಮಾಡಿರ್ತಕ್ಕಂಥದ್ದು. ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಈ ಒಂದು ಭಾರತೀಯ ಪುರಾತತ್ವ ಇಲಾಖೆಯ ಸರ್ವೇಕ್ಷಣಾ ಇಲಾಖೆ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಾದ ನಂತರ, ಜೊತೆಗೆ ಒಂದು ಪಡೆದುಕೊಂಡ ನಂತರ ಈ ಒಂದು ಕಾಮಗಾರಿ ಮತ್ತೆ ಆರಂಭವಾಗುವಂತದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.